ಹಲೋ ನಮಸ್ಕಾರ. ನಾನು ಕೊಪ್ಪಳದಿಂದ ಶಾಣಪ್ಪ ಚಲಪು. ನ್ಯೂಸ್ 18ಗೆ ಸ್ವಾಗತ. ಜಿಂಕೆಗಳ ಹಾವಳಿ ಒಂದು ಕಡೆ ಮಿತಿ ಮೀರ್ತಾ ಇದೆ. ಜಿಂಕೆಗಳ ವನದ ಬಗ್ಗೆ ಸದನದಲ್ಲಿ ಚರ್ಚಿಸಿ ಅನ್ನೋದು ರೈತರ ಒತ್ತಾಯ. ನ್ಯೂಸ್ 18ನ ಸಾಮಾಜಿಕ ಜಾಲತಾಣಗಳಿಗೆ ಫಾಲೋ ಮಾಡಿ, ನ್ಯೂಸ್ 18ನ ಬೆಲ್ ಐಕಾನ್ ಒತ್ತಿ. ಕೊಪ್ಪಳ ಜಿಲ್ಲೆಯ ರೈತರಿಗೆ ಒಂದು ವಿಶಿಷ್ಟವಾದ ಒಂದು ಸಮಸ್ಯೆಯನ್ನು ಎದುರಿಸ್ತಾ ಇದೆ. ಸಾಧು ಪ್ರಾಣಿಯಾಗಿರುವಂಥ ಜಿಂಕೆಗಳು ಕಪ್ಪತ್ಗುಡ್ಡದಿಂದ ಇಲ್ಲಿ ವಲಸೆ ಬಂದು ಈಗಾಗಲೇ ಅವು ಅಲ್ಲಿ ರೈತರ ಹೊಲಕ್ಕೆ ನುಗ್ತಾ ಇದೆ. ಅದರಲ್ಲೂ ಹಿರೇ ಭಾಗಿಯಾಗಿರುವಂಥ ಕೊಪ್ಪಳ ಮತ್ತು ಕುಕನೂರು ಮತ್ತು ಯಲಬುರ್ಗಾ ತಾಲೂಕುಗಳಲ್ಲಿ ಈ ಜಿಂಕೆಗಳ ಹಾವಳಿ ಮಿತಿ ಮೀರ್ತಾ ಇದೆ. ಒಂದು ಅಂದಾಜಿನ ಪ್ರಕಾರ ಇಲ್ಲಿ ಸುಮಾರು 21,000ಕ್ಕೂ ಹೆಚ್ಚು ಜಿಂಕೆಗಳಿವೆ. ಇವು ಹಿಂಡಾಗಿ ಬಂದು ಹೊಲಕ್ಕೆ ನುಗ್ತಾ ಇದೆ. ಈ ಹಿಂಡಾಗಿ ಬರುವಂಥ ಜಿಂಕೆಗಳು ಹೊಲದಲ್ಲಿರುವಂಥ ಬೆಳೆಯನ್ನು ಸಂಪೂರ್ಣವಾಗಿ ನಾಶ ಮಾಡ್ತಾ ಇವೆ. ಜೊತೆಗೆ ಅವು ಮೊಳಕೆಯಲ್ಲಿರುವಾಗಲೇ ಆ ಜಿಂಕೆಗಳು ಅವುಗಳನ್ನು ತಿಂದು ಹಾಕ್ತಾ ಇರುವಂಥ ಕಾರಣಕ್ಕಾಗಿ ಇಲ್ಲಿ ರೈತರು ಆ ಬೆಳೆಯನ್ನು ಬೆಳೆಯದೆ ಒಂದಿಷ್ಟು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ರಾಜ್ಯಾದ್ಯಂತ ಉತ್ತರ ಕರ್ನಾಟಕದಾಗ ಜಿಂಕೆ ಹಾವಳಿ ಹೆಚ್ಚೈತಿ. ಎಲ್ಲರಿಗೆ ಒಂದು ಮನವಿ ಕೊಟ್ಟು ಎಷ್ಟಂದ್ರೆ 2009ರಿಂದ ಈಗ ಸತತವಾಗಿ ರೈತ ಸಂಘ ಲೆಟರ್ ಕೊಡೋದಾಯ್ತು, ಎಲ್ಲ ಆಯ್ತು, ಹೋರಾಟ ಮಾಡೋದಾಯ್ತು, ಎಲ್ಲ ಮುಗೀತು. ಈಗ ಜಿಂಕೆ ಇದು ಏನಾಗತ್ತಂದ್ರೆ ಕೆಲವೊಬ್ರು ಜಿಂಕೆ ಹಾವಳಿ ಸಲುವಾಗಿ ರೈತರು ಹೊಲ ಅದನ್ನ ಬಿಟ್ರೆ, ಇಲ್ಲ ಕೆಲವೊಬ್ರು ಹೊಲ ಕಾಯಕ ಶಾಲಿ ಹುಡ್ರನ್ನ ಏನೈತಿ ಇವತ್ತು ಬಂದ್ಗಳೇನ ಶಾಲಿಂದ ಬಿಟ್ಟು ಶಾಲೆ ಯಾವಾಗ ಬಿಡ್ತಿ ಅಂತ ಕಾಯ್ಕೊಂತಿದ್ದು ಶಾಲೆ ಬಿಟ್ಟುಗಳೇನ ಜಿಂಕೆ ಕಾಯಕ್ ಹೊಲಕ್ಕೆ ಕಳಿಸ್ತಾರ. ಇವತ್ತು ಹಗಲಿ ರಾತ್ರಿ ಕೂಡ ಏನಾಗತ್ತಂದ್ರ ಜಿಂಕೆ ವಿಪರೀತ ಕಾಟ ಆಗಿ ಇರೋದ್ರಿಂದ ರೈತರಿಗೆ ಎಲ್ಲರಿಗೆ ಸಮಸ್ಯೆ ಐತಿ. ಜಿಂಕೆ ವನ ಮಾಡ್ಬೇಕಂತ ಎಷ್ಟೋ ಸಲ ಮನವಿ ಕೊಟ್ಟಿವಿ. ಇವಾಗ ಬೆಳಗಾವಿ ದೇಶದಲ್ಲಿ ಚರ್ಚೆ ಮಾಡ್ರಿ ಅಂತ ಹೇಳಿದ್ರು. ಅವರು ಇನ್ನು ಇವತ್ತಿಗೆ ಎಷ್ಟೋ ವರ್ಷ ಆದ್ರೂ ಯಾರು ವಿಧಾನಸಭೆಯಲ್ಲಿ ಚರ್ಚೆ ಮಾಡಿಲ್ಲ. ಈಗ ಅದಕ್ಕೆ ಬೆಳಗಾವಿ ದೇಶದಲ್ಲಿ ಒಬ್ರು ಇವತ್ತೇನೈತಿ ಸಂಸದರದಾರ, ಇವತ್ತು ವಿರೋಧ ಪಕ್ಷ ನಾಯಕರದಾರ, ಇವತ್ತು ಹಾಲಿ ಸಚಿವರು, ಹಾಲಿ ಸಂಸದರು, ಮುಖ್ಯಮಂತ್ರಿ ಎಲ್ಲರೂ ಅದಾರ. ಇವತ್ತು ಏನ ಬೆಳಗಾವಿ ಅಧಿವೇಶನದಲ್ಲಿ ಚರ್ಚೆ ಮಾಡಿ ಜಿಂಕೆ ವನನ್ನ ನಿರ್ಮಾಣ ಮಾಡೋಂಥ ವ್ಯವಸ್ಥೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಎರಡೂ ಸರ್ಕಾರ ಸೇರಿ ಮಾಡ್ಬೇಕಂತ ಹೇಳಿ ನಾನು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಈ ಮಾಧ್ಯಮ ಮೂಲಕ ನಾನು ಮನವಿ ಮಾಡ್ತೇನೆ. ಜೊತೆಗೆ ಸಾಕಷ್ಟು ಜನ ರೈತರು ಜಿಂಕೆ ಹಾವಳಿಗಾಗಿ ಅವುಗಳನ್ನ ಹೊಲವನ್ನು ಬಿತ್ತದೇ ಇರುವಂಥದ್ದು ಒಂದು ಕಡೆ ಕಾಣ್ತಾ ಇದ್ದೀವಿ. ಈ ಕಾರಣಕ್ಕಾಗಿ ಇಲ್ಲಿ ಒಂದು ಜಿಂಕೆವನ್ನು ನಿರ್ಮಿಸಿ ಅನ್ನೋದು ರೈತರ ಒತ್ತಾಯವಾಗಿದೆ. ಅದರ ಜೊತೆಗೆ ಇಡೀ ದಿನ ಬೆಳೆದಿರೋ ಬಿತ್ತನೆ ಮಾಡಿರುವಂಥ ಹೊಲಕ್ಕೆ ಅಲ್ಲಿ ರೈತರು ಇಡೀ ದಿನ ಕಾಯಬೇಕಾಗಿದೆ ಮತ್ತು ರಾತ್ರಿ ಸಹ ಅಲ್ಲಿ ಒಬ್ಬರು ಕಾಯದೆ ಹೊಲವನ್ನು ಜಿಂಕೆಗಳಿಂದ ಬೆಳೆಯನ್ನು ರಕ್ಷಿಸಿಕೊಳ್ಳುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಮಧ್ಯೆ 2006ರಿಂದಲೇ ಈ ಭಾಗದಲ್ಲಿ ಒಂದು ಜಿಂಕೆ ವನ ನಿರ್ಮಿಸಿ ಅನ್ನೋದು ರೈತರ ಒತ್ತಾಯ ಇತ್ತು. ಆ ಕಾರಣಕ್ಕಾಗಿ ಇಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಹೋರಾಟಗಳು. ಆ ಹೋರಾಟದ ಬೆನ್ನಲ್ಲೇ 2010ರಲ್ಲಿ ಇಲ್ಲೊಂದು ಜಿಂಕೆ ವನದ ಪ್ರಸ್ತಾವನೆ ಆಯಿತು ಮತ್ತು ಜೊತೆಗೆ 2016ರ ಬಜೆಟ್ನಲ್ಲಿ ಇಲ್ಲಿ 50 ಲಕ್ಷ ರೂಪಾಯಿದಲ್ಲಿ ಯಲಬುರ್ಗಾ ತಾಲೂಕಿನಲ್ಲಿ ಒಂದು ಜಿಂಕೆ ವನ ನಿರ್ಮಿಸಬೇಕು ಅನ್ನುವಂಥ ಒತ್ತಾಯ ಇತ್ತು. ಮತ್ತು ಆ ಒತ್ತಾಯಕ್ಕೆ ಬಜೆಟ್ನಲ್ಲಿ ಅನೌನ್ಸ್ ಮಾಡ್ತೀವಿ, ಈ 50 ಲಕ್ಷ ರೂಪಾಯಿದಲ್ಲಿ ಜಿಂಕೆ ವನ ಮಾಡಬೇಕು. ಆದರೆ ಕೇಂದ್ರದ ಕೇಂದ್ರದ ಅರಣ್ಯ ಇಲಾಖೆ ಆಗಿರ್ಬೋದು ಮತ್ತು ರಾಜ್ಯದ ಇಲಾಖೆ ಅದು ನಿರ್ಲಕ್ಷ್ಯ ವಹಿಸಿರುವಂಥ ಕಾರಣಕ್ಕಾಗಿ ಮತ್ತು ಇಲ್ಲಿ ಜನಪ್ರತಿನಿಧಿಗಳು ಸಹ ಈ ಕುರಿತು ಹೆಚ್ಚು ಕಾಳಜಿ ವಹಿಸಿದ ಕಾರಣಕ್ಕಾಗಿ ಇಲ್ಲಿವರೆಗೂ ಜಿಂಕೆ ವನ ಆಗಿಲ್ಲ. ಕಳೆದ 1-2 ದಶಕಗಳಿಂದಲೂ ಸಹ ರೈತರು ಹೋರಾಟ ಮಾಡ್ತಾ ಇದ್ದಾರೆ. ಆ ಹೋರಾಟಕ್ಕೆ ಒಂದಿಷ್ಟು ಜನಪ್ರತಿನಿಧಿಗಳು ಬೆಂಬಲ ಹುಡುಕು ಮತ್ತು ಈಗಾಗಲೇ ಬಜೆಟ್ನಲ್ಲೇ ಘೋಷಣೆ ಆಗಿರುವಂಥ ಕಾರಣಕ್ಕಾಗಿ ಈ ಜಿಂಕೆ ವನವನ್ನು ನಿರ್ಮಿಸಿ ಅನ್ನೋದು ರೈತರು. 8 ಜಿಲ್ಲೆದಾಗ ಜಿಂಕೆಗಳ ಕಾಟ ಮಿತಿಮೀರೈತಿ. ಅದಕ್ಕೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಇದಕ್ಕೆ ಗಮನ ಹರಿಸ್ತಾಯಿಲ್ಲ. ಅವನು ಅವಕ್ಕೊಂದು ಇರಾಕೊಂದು ತಾಣಾರ ಮಾಡ್ಬೇಕು, ಇಲ್ಲ ಅಂತಂದ್ರೆ ಅರಣ್ಯಕ್ಕೆ ಬಿಡ್ಬೇಕು. ಆ ಕೆಲಸ ಮಾಡೋಲ್ರ. ಹೆಂಗೆ ನಾವು ಪದೇ ಪದೇ ಮನವಿ ಕೊಡ್ತೀವಿ, ಮುಖ್ಯಮಂತ್ರಿ ಹಿಡ್ಕೊಂಡು ಎಲ್ಲರಿಗೂ ಮನವಿ ಕೊಟ್ಟಿದ್ವಿ. ಯಾವ ಅದ್ರ ಬಗ್ಗೆ ಯೋಗ್ಯ ಕ್ರಮ ತೊಗೊತಾನೆ ಇಲ್ಲ. ಸಂಬಂಧಪಟ್ಟ ಈಗ ನೋಡ್ರಿ, ಸಾಕಷ್ಟು ಅದರ ಅರಣ್ಯ ಇಲಾಖೆ ಅಂತೇಳಿ ಸಾಕಷ್ಟು ಪರಿಹಾರ ಬಂದಿರ್ತೈತಿ. ಆ ಪರಿಹಾರ ಎಲ್ಲಿ ಹೋಯ್ತು ಅನ್ನೋದು ಗುರ್ತಾಗೋಲ್ದು. ಈ ರೀತಿ ಜಿಂಕೆಗಳ ಹಾವಳಿ ಜಾಸ್ತಿ ಆಗ್ಬಿಡತ್ತೆ ನೋಡ್ರಿ. ಅಲ್ಲಿ ಸುಮ್ಮನೆ ಓಡಾಡ್ತಾವೆ ಹೊಲ ತುಂಬಾನು. ಈಗೇನು ಬೆಳಗಾವಿ ಅಧಿವೇಶನ ನಡ್ತಾ ಇದೆ, ಈ ಬೆಳಗಾವಿ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಹೆಚ್ಚು ಸಮಸ್ಯೆಗಳ ಕುರಿತು ಮತ್ತು ಅದರಲ್ಲೇ ರೈತರ ಸಮಸ್ಯೆ ಕುರಿತು ಮಾತನಾಡ್ತಾ ಇದ್ದೀರಿ. ಆ ಸಂದರ್ಭದಲ್ಲಿ ವಿಶಿಷ್ಟವಾಗಿರುವಂಥ ಈ ಸಮಸ್ಯೆಯಿಂದ ಕೊಪ್ಪಳ, ಯಲಬುರ್ಗಾ, ಕುಕನೂರು ತಾಲೂಕಿನಲ್ಲಿರುವಂಥ ಈ ಜಿಂಕೆ ಹಾವಳಿಗೆ ಪರಿಹಾರ ಕಂಡುಕೊಳ್ಳ್ರಿ ಮತ್ತು ಇಲ್ಲಿ ಕೊಡ್ತಾ ಇರುವಂಥ ಪರಿಹಾರ ಇದೆ ಅತ್ಯಲ್ಪವಾಗಿರುವಂಥ ಪರಿಹಾರ ಆಗಿದೆ. ಈ ಪರಿಹಾರ ಸಹ ಎದುರು ಸಾಗದ. ಆದರೆ ಇಲ್ಲಿ ಶಾಶ್ವತ ಆದರೆ ಈ ಜಿಂಕೆಗಳಿಂದ ಬೆಳೆಯನ್ನು ರಕ್ಷಿಸಬೇಕು ಮತ್ತು ಜಿಂಕೆಗಳನ್ನು ಕಾಪಾಡಬೇಕಾಗಿದೆ.
ಈ ನಿಟ್ಟಿನಲ್ಲಿ ನೀವು ಸದನದಲ್ಲಿ ಮಾತನಾಡ್ರಿ ಅನ್ನುವಂಥ ಒತ್ತಾಯವನ್ನು ರೈತರು ಮಾಡ್ತಾರೆ. ಅದಕ್ಕೆ ಇಲ್ಲೇ ಜನಪ್ರತಿನಿಧಿಗಳು ಏನು ಸೇಮ್ ಆರ್ಥಿಕ ಸಲಹೆಯಾಗಿರುವಂಥ ಬಸವರಾಜ ರಾಯರೆಡ್ಡಿ ಆಗಿರ್ಬೋದು ಮತ್ತು ಕೊಪ್ಪಳದ ಶಾಸಕರಾಗಿರ್ಬೋದು ಈ ಕುರಿತು ಮಾತಾಡ್ತಾರ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಶರಣಪ್ಪ ಚಲಪೂರ್, ನ್ಯೂಸ್ 18 ಕೊಪ್ಪಳ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.